ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ CAA ಬಗ್ಗೆ ನಿಮಗೆ ಗೊತ್ತಿದೆ. ಪಾಕಿಸ್ತಾನ, ಆಫ್ಘನಿಸ್ತಾನ, ಬಾಂಗ್ಲಾದೇಶಗಳಂಥ ಇಸ್ಲಾಮಿಕ್ ದೇಶಗಳಲ್ಲಿ ಧರ್ಮದ ಕಾರಣಕ್ಕೆ ಹಿಂಸೆಗೀಡಾಗಿ ಅಲ್ಲಿ ಭಯದಿಂದ ಬದುಕ್ತಾ ಇರುವ ಮತ್ತು ಅಲ್ಲಿ ಬದುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಂದ ಭಾರತಕ್ಕೆ ಓಡಿ ಬರುವ ಹಿಂದೂ, ಸಿಖ್, ಬೌದ್ಧ ಹೀಗೆ ಮುಸ್ಲಿಮೇತರ ಜನಾಂಗಗಳಿಗೆ ಭಾರತದಲ್ಲಿ ಆಶ್ರಯವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೆ ತಂದಿರೋದು. ಅದರ ವಿರುದ್ಧ ಭಾರತದ ಒಂದಷ್ಟು ಪ್ರತಿಪಕ್ಷಗಳು ಗಲಾಟೆ ಮಾಡಿದ್ದು, CAA ವಿರುದ್ಧ ಇಲ್ಲಿನ ಮುಸ್ಲಿಮರನ್ನ ಎತ್ತಿ ಕಟ್ಟುವ ಕೆಲಸಗಳು, ಅದರ ವಿರುದ್ಧ ನಡೀತಿರೋ ಕಾನೂನು ಸಮರ, ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತಿದೆ. ನಾನು ಕೂಡ ಈ ಹಿಂದಿನ ವಿಡಿಯೋಗಳಲ್ಲಿ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಈಗ ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ, ಆಫ್ಘನಿಸ್ತಾನದಲ್ಲೊಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ತಾಲಿಬಾನ್ ಆಳ್ವಿಕೆ ಶುರುವಾದ ಕೂಡಲೇ ಹೆದರಿ ಅಲ್ಲಿಂದ ಓಡಿ ಬಂದಿದ್ದ ಸಿಖ್ ಹಾಗೂ ಹಿಂದೂ ಕುಟುಂಬಗಳೇನಿದ್ವು ಅವುಗಳಿಗೆ ಅಲ್ಲಿ ಮತ್ತೆ ರಕ್ಷಣೆಯನ್ನು ಕಲ್ಪಿಸಿಕೊಡೋದಕ್ಕೆ, ಅವರ ಆಸ್ತಿಪಾಸ್ತಿಗಳನ್ನು ಅವರಿಗೆ ಮತ್ತೆ ಕೊಡಿಸಿ ಅವರು ಸುರಕ್ಷಿತವಾಗಿ ಬದುಕೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ತಾಲಿಬಾನ್ ಆಡಳಿತ ಮುಂದಾಗ್ತಾ ಇದೆ. ಹಿಂದೂ ಮತ್ತು ಸಿಖ್ಖರಿಗೆ ಆಫ್ಘನಿಸ್ತಾನದಲ್ಲಿ ಆಸ್ತಿ ಹಕ್ಕು ಕೊಡಲಾಗುತ್ತೆ ಮತ್ತು ಅವರು ವಾಸ ಮಾಡೋ ಪ್ರದೇಶಗಳಿಗೆ ರಕ್ಷಣೆಯನ್ನು ಕೂಡ ಕಲ್ಪಿಸಿಕೊಡೋದಾಗಿ ತಾಲಿಬಾನ್ ಹೇಳ್ತಾ ಇದೆ. ಹಾಗಾದ್ರೆ ಪಕ್ಕದಲ್ಲಿನ ತನ್ನದೇ ರಕ್ತ ಸಂಬಂಧಿಗಳಿಗೆ ನಾರಾಯೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳ ಜೊತೆಗೇನೆ ಗುಂಡುಗಳ ಔತಣ ಕೊಡ್ತಾ ಇರೋ ಆಫ್ಘನಿಸ್ತಾನ ಭಾರತದ ವಿಷಯದಲ್ಲಿ, ಹಿಂದೂ ಹಾಗೂ ಸಿಖ್ಖರ ವಿಷಯದಲ್ಲಿ ಇಷ್ಟೊಂದು ಸಾಫ್ಟ್ ಆಗ್ತಾ ಇರೋದು ಯಾಕೆ? ಏನಾಗ್ತಾ ಇದೆ ಪುರಾತನ ಗಾಂಧಾರ ದೇಶದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ತನ್ನ ಅಕ್ಕಪಕ್ಕದ ಬಹುತೇಕ ಎಲ್ಲ ದೇಶಗಳಿಗೂ ಸಹಾಯ ಮಾಡುತ್ತೆ. ಅಗತ್ಯ ಇದ್ದಾಗ ಆಹಾರ ಕೊಡುತ್ತೆ, ಔಷಧಗಳನ್ನು ಕೊಡುತ್ತೆ. ಸಹಾಯದ ವಿಷಯದಲ್ಲಿ ಚೈನಾದ ಥರ ಭಾರತ ವ್ಯಾಪಾರ ಮಾಡೋದಕ್ಕೆ ಹೋಗೋದಿಲ್ಲ. ವಸುದೈವ ಕುಟುಂಬಕಂ ಅನ್ನೋ ಸಿದ್ಧಾಂತವನ್ನು ಭಾರತ ಪಾಲನೆ ಮಾಡುತ್ತೆ. ಈಗ ನೋಡಿ, ಮಾಲ್ಡೀವ್ಸ್ನ ಈಗಿನ ಅಧ್ಯಕ್ಷ ಭಾರತದ ವಿರೋಧಿ. ಅಲ್ಲಿನ ಒಂದಷ್ಟು ತಲೆಕೆಟ್ಟ ರಾಜಕಾರಣಿಗಳು ಆಗಾಗ ಭಾರತದ ನಿಂದೆ, ಭಾರತಕ್ಕೆ ಅವಮಾನ, ಭಾರತದ ಪ್ರಧಾನಿ, ಭಾರತದ ಧ್ವಜಗಳನ್ನು ಅವಮಾನಿಸೋದು, ಇಂಥ ಕೆಲಸಗಳನ್ನು ಮಾಡ್ತಲೇ ಇರ್ತಾರೆ. ಆದರೆ ಮೊನ್ನೆ ಮಾಲ್ಡೀವ್ಸ್ನಲ್ಲಿ ರಂಜಾನ್ ಸಂದರ್ಭದಲ್ಲೇ ಆಹಾರದ ಕೊರತೆ ಉಂಟಾಗ್ತಿದೆ ಅಂದಾಗ ತನ್ನ ಆಹಾರ ಧಾನ್ಯಗಳ ರಫ್ತು ನಿರ್ಬಂಧದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದು ಭಾರತ ಅಲ್ಲಿಗೆ ಮೊಟ್ಟೆ, ಈರುಳ್ಳಿ ಸರಬರಾಜು ಮಾಡಿತು. ಇದರ ಪರಿಣಾಮ ಏನು ಗೊತ್ತಾ? ಮಾಲ್ಡೀವ್ಸ್ನ ಜನ ಅಲ್ಲಿನ ಅಧ್ಯಕ್ಷ, ಆತನ ಭಾರತ ವಿರೋಧಿ ಸಚಿವ ಸಂಪುಟವನ್ನು ಬೈತಾ ಇದ್ದಾರೆ. ಭಾರತದ ಹೃದಯ ವೈಶಾಲ್ಯತೆಯನ್ನು ಹೊಗಳ್ತಾ ಇದ್ದಾರೆ. ಇಲ್ಲಿ ಭಾರತ ವ್ಯಾಪಾರನೂ ಮಾಡ್ತು, ದಯಾಳು ಅಂತ ಕೂಡ ಅನ್ನಿಸ್ಕೊಳ್ತು. ಇವೆಲ್ಲ ಭಾರತದ ರಾಜತಾಂತ್ರಿಕ ಬುದ್ಧಿವಂತಿಕೆಗಳು. ಇನ್ನು ಭಾರತದಲ್ಲಿ ಕಳೆದ 10 ವರ್ಷಗಳಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಮುಸ್ಲಿಮರ ಹಕ್ಕುಗಳನ್ನು ಕಿತ್ಕೋತಾ ಇದ್ದಾರೆ. ಸರ್ಕಾರನೇ ಇಸ್ಲಾಮೋಫೋಬಿಯಾನ ಬಿತ್ತುತ್ತಾ ಇದೆ ಅಂತ ಇಲ್ಲಿನ ಕೆಲ ಬೂಜಿಗಳು, ಪಶ್ಚಿಮದ ಮಾಧ್ಯಮಗಳು, ಹಾಗೆ ಭಾರತದ ಕೆಲ ಪ್ರತಿಪಕ್ಷಗಳು ಪ್ರಚಾರ ಮಾಡ್ತಾ ಇರುತ್ತವೆ ಅಲ್ವಾ? ಆದರೆ ನಿಮಗೆ ಗೊತ್ತಿರಲಿ, ಇಸ್ಲಾಮಿಕ್ ದೇಶಗಳ ನಾಯಕ ಅಂತಲೇ ಗುರುತಿಸಿಕೊಳ್ಳುವ, ಜಗತ್ತಿನ ಎಲ್ಲ ಮುಸ್ಲಿಮರ ಪವಿತ್ರ ಕ್ಷೇತ್ರಗಳಾದ ಮೆಕ್ಕಾ ಮದೀನಾಗಳನ್ನು ಹೊಂದಿರುವ ಸೌದಿ ಅರೇಬಿಯಾ ಇದೆಯಲ್ಲ, ಅವ್ರು ಯಾವತ್ತೂ ಕೂಡ ಈ ವಿಷಯದಲ್ಲಿ ಭಾರತವನ್ನು ಟೀಕೆ ಮಾಡಿದ್ದೇ ಇಲ್ಲ. ಅವ್ರಿಗೆ ಗೊತ್ತಿದೆ, ಜಗತ್ತಿನ ಇಸ್ಲಾಮಿಕ್ ದೇಶಗಳಿಗಿಂತ ಹೆಚ್ಚು ಸುಖವಾಗಿ ಎಲ್ಲಾದರೂ ಮುಸ್ಲಿಮರು ಬದುಕ್ತಾ ಇದ್ದಾರೆ ಅಂದರೆ ಅದು ಭಾರತದಲ್ಲಿ ಮಾತ್ರ ಅನ್ನೋದು. ಹೀಗಾಗಿನೇ ಅರಬರ ಭಾರತದ ಜೊತೆಗಿನ ಸಂಬಂಧಗಳು ದಿನೇ ದಿನೇ ಗಟ್ಟಿಯಾಗ್ತಾ ಹೋಗ್ತಾ ಇವೆ ಹೊರತು ಅವರು ಈ ಸುಳ್ಳು ಪ್ರಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಆಫ್ಘನಿಸ್ತಾನ ಇದೆ ಅಲ್ವಾ, ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಕಳೆದ 2021ರಲ್ಲಿ ಅಮೆರಿಕ ಅಲ್ಲಿಂದ ತನ್ನ ಸೇನಾ ಪಡೆಗಳನ್ನು ಹಿಂದಕ್ಕೆ ತಗೊಳ್ತು. ಅಲ್ಲಿದ್ದ ಅಮೆರಿಕ ಬೆಂಬಲಿತ ಸರ್ಕಾರವನ್ನು ಕೆಡವಿ ತಾಲಿಬಾನಿಗಳು ಅಧಿಕಾರವನ್ನು ಕೂಡ ತಮ್ಮ ಕೈಗೆ ತಗೊಂಡ್ರು. ಆ ಅರಾಜಕತೆಯ ದಿನಗಳಲ್ಲಿ ಆಫ್ಘನಿಸ್ತಾನದಿಂದ ಲಕ್ಷಾಂತರ ಮಂದಿ ದೇಶ ಬಿಟ್ಟು ಓಡ್ ಹೋದ್ರು. ತೀರಾ BTS ಬಸ್ಗಳಲ್ಲಿ ಹತ್ತು ಹಾಗೆ ಅಲ್ಲಿನ ಜನ ವಿಮಾನಗಳಲ್ಲಿ ತುಂಬಿಕೊಂಡಿದ್ದ ದೃಶ್ಯ ಇನ್ನು ನಿಮ್ಮ ಕಣ್ಣಲ್ಲಿ ಹಾಗೆ ಉಳ್ಕೊಂಡಿರಬೇಕು. ಅವತ್ತು ಭಾರತ ಕೂಡ ಆಫ್ಘನಿಸ್ತಾನಕ್ಕೆ ಸಾಕಷ್ಟು ವಿಮಾನಗಳನ್ನು ಕಳುಹಿಸಿಕೊಡ್ತು. ಅಲ್ಲಿನ ಹಿಂದೂ ಹಾಗೂ ಸಿಖ್ಖರನ್ನ ಭಾರತಕ್ಕೆ ಕರ್ಕೊಂಡು ಬರಲಾಯಿತು. ಅವರಿಗೆ ಇಲ್ಲಿ ಆಶ್ರಯ ಕೂಡ ಕೊಡಲಾಯಿತು. ಹಾಗೆ ಬಂದವರಲ್ಲಿ ಆಫ್ಘನಿಸ್ತಾನದ ವ್ಯಾಪಾರಿಗಳಿದ್ರು, ಶ್ರೀಮಂತರಿದ್ರು, ಅಲ್ಲಿನ ರಾಜಕಾರಣಿಗಳಿದ್ರು, ಸಂಸತ್ ಸದಸ್ಯರು ಕೂಡ ಇದ್ರು. ಈಗ ಅದೆಲ್ಲ ಆಗಿ 2.5 ವರ್ಷಗಳು ಕಳೀತಾ ಬಂದಿವೆ. ಆಫ್ಘನಿಸ್ತಾನದ ಆಡಳಿತವನ್ನು ತಾಲಿಬಾನ್ ಕೈಗೆತ್ತಿಕೊಂಡಿದೆ. ಆ ಸರ್ಕಾರಕ್ಕೆ ಭಾರತ ಮಾನ್ಯತೆಯನ್ನೇನೂ ಕೊಟ್ಟಿಲ್ಲ. ಆದರೆ ಆಫ್ಘನ್ನರಿಗೆ ಕೊಡ್ತಾ ಇದ್ದ ಸಹಾಯವನ್ನು ಮಾತ್ರ ಭಾರತ ನಿಲ್ಲಿಸಿಲ್ಲ. ಗೆಳೆಯರೆ, 2021ರಲ್ಲಿ ಭಾರತ ಆಫ್ಘನಿಸ್ತಾನದಲ್ಲಿನ ತನ್ನ ರಾಯಭಾರ ಕಚೇರಿಯನ್ನು ಮುಚ್ಚಿತು. ಅಲ್ಲಿನ ಸಿಬ್ಬಂದಿಯನ್ನು ಕೂಡ ವಾಪಸ್ ಕರೆಸ್ಕೊಳ್ತು. ಅದಾದ ನಂತರ ಅಲ್ಲಿ ಪಾಕಿಸ್ತಾನ ಪಾರಮ್ಯವನ್ನು ಮೆರೆಯೋದಕ್ಕೆ ಶುರು ಮಾಡಿತು. ಇನ್ನೇನಿಡೀ ಆಫ್ಘನಿಸ್ತಾನದಲ್ಲಿ ಪಾಕಿಸ್ತಾನದ್ದೇ ಆಡಳಿತ ನಡೆಯುತ್ತೆ. ಪಾಕಿಗಳು ಹೆಂಗೆ ಹೇಳಿದರೆ ಹಾಗೆ ಆಫ್ಘನಿಗಳು ಕೇಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಮುಜಾಹಿದೀನ್ಗಳನ್ನು, ಅಮೆರಿಕ ಬಿಟ್ಟು ಹೋದ ಆಯುಧಗಳನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಬಳಕೆ ಮಾಡುತ್ತೆ ಅನ್ನೋ ಸಾಕಷ್ಟು ಆತಂಕಗಳಿದ್ವು. ಆದರೆ ಅಲ್ಲಾಗಿದ್ದೇ ಬೇರೆ. ಆಫ್ಘನಿಸ್ತಾನಕ್ಕೆ ಬೇಗ ಪಾಕಿಗಳ ಬಣ್ಣ ಗೊತ್ತಾಗ್ತಾ ಹೋಯಿತು.
ಹೋಯಿತು. ಅವರು ಮತ್ತೆ ಭಾರತದ ಕಡೆಗೆ ಕೈಚಾಚೋದಕ್ಕೆ ಶುರು ಮಾಡಿದ್ರು. ಅಲ್ಲಿನ ವಿದೇಶಾಂಗ ಇಲಾಖೆಯ ಉಪಸಚಿವ ಸ್ಥಾನಿಕ್ ಜಾಯ್ ಭಾರತದ ನೆರವು ನಮಗೆ ಬೇಕು ಅಂತ ನೇರವಾಗಿ ಹೇಳೋದಕ್ಕೆ ಶುರು ಮಾಡ್ದ. ಆತ ಈ ಹಿಂದೆ ಭಾರತದಲ್ಲಿ ಸೇನಾ ತರಬೇತಿಯನ್ನು ಪಡ್ಕೊಂಡಿದ್ದವನು, ಭಾರತದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದವನು, ಇಲ್ಲಿನ ಸಾಕಷ್ಟು ಮಾಜಿ ಸೇನಾಧಿಕಾರಿಗಳ ಪರಿಚಯ ಆತನಿಗಿದೆ. ಈ ಸ್ಥಾನಿಕ್ ಜಾಯ್ ಈಗಲ್ಲಿ ಉಪಸಚಿವ. ಆತ ಭಾರತ ಆಫ್ಘನಿಸ್ತಾನಕ್ಕೆ ಯಾಕೆ ಬೇಕು ಅನ್ನೋದನ್ನ ಅಲ್ಲಿನ ನಾಯಕತ್ವಕ್ಕೆ ಅರ್ಥ ಮಾಡಿಸಿದ್ನೋ ಏನೋ. ಆಫ್ಘನಿಸ್ತಾನ, ನೀವು ಮತ್ತೆ ನಮ್ಮಲ್ಲಿಗೆ ಬನ್ನಿ, ಸಹಾಯ ಮಾಡಿ. ಈ ಹಿಂದೆ ಹೇಗೆ ಆಫ್ಘನಿಸ್ತಾನ ಹಾಗೂ ಭಾರತದ ಸಂಬಂಧಗಳಿದ್ವೋ ಅವು ಹಾಗೆ ಮುಂದುವರಿಲಿ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಭಾರತ ಅಲ್ಲಿನ ಸರ್ಕಾರಕ್ಕೆ ಮಾನ್ಯತೆಯನ್ನೇನು ಕೊಡಲಿಲ್ಲ, ಆದ್ರೆ ಅಲ್ಲಿಗೆ ತನ್ನ ಒಂದು ಟೆಕ್ನಿಕಲ್ ಟೀಮ್ ಅನ್ನ ಕಳುಹಿಸಿಕೊಡ್ತು. ನಿಮಗೆ ಮಜಾ ಗೊತ್ತಾ? ಭಾರತದ ರಾಯಭಾರ ಕಚೇರಿ ಇತ್ತಲ್ಲ, ಅದನ್ನ ಇವರು ಹೇಗೆ ಬಿಟ್ಟು ಬಂದಿದ್ರೋ ಅದು ಇವರು ಮತ್ತೆ ಹೋದಾಗ ಕೂಡ ಹಾಗೇ ಇತ್ತಂತೆ. ಅಲ್ಲಿ ಒಂದೇ ಒಂದು ಪೇಪರ್ ಕೂಡ ಮಿಸ್ ಆಗಿರಲಿಲ್ಲ. ಅದನ್ನ ತಾಲಿಬಾನಿ ಸೈನಿಕರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಭಾರತ ಆಫ್ಘನಿಸ್ತಾನಕ್ಕೆ ಆಹಾರ ಸಾಮಗ್ರಿಗಳನ್ನ ಕಳುಹಿಸಿಕೊಡ್ತು. ಚಳಿಗೆ ಒದ್ದಾಡ್ತಿದ್ದ ಆಫ್ಘನ್ ಪ್ರಜೆಗಳಿಗೆ ಹೊದಿಕೆ, ದಿರಿಸು, ಔಷಧ, ಆಹಾರ ಪ್ರತಿಯೊಂದನ್ನೂ ಕೊಡ್ತು. ಭಾರತದ ಆಹಾರ ಹೊತ್ತ ಟ್ರಕ್ಗಳಿಗೆ ನಾವು ದಾರಿ ಕೊಡೋದಿಲ್ಲ ಅಂತ ಪಾಕಿಸ್ತಾನ ಹೇಳಿದ್ರೆ ಇರಾನಿನ ಚಾಬಹಾರ್ ಬಂದರಿನ ಮೂಲಕ ಭಾರತದ ಸಾಮಗ್ರಿ ಆಫ್ಘನಿಸ್ತಾನವನ್ನು ತಲುಪಿದ್ವು. 2022 ಡಿಸೆಂಬರ್ ಅಲ್ಲಿ ಸುಮಾರು $3 ರಿಂದ $4 ಬಿಲಿಯನ್ ಸಹಾಯವನ್ನ ಭಾರತ ಆಫ್ಘನಿಸ್ತಾನಕ್ಕೆ ಘೋಷಣೆ ಮಾಡಿತು. ಗೆಳೆಯರೆ, ಅವತ್ತಿಗೆ ಪಾಕಿಸ್ತಾನ $3 ಬಿಲಿಯನ್ ಸಾಲಕ್ಕೆ IMF ಮುಂದೆ ಅಂಗಲಾಚ್ತಾ, ನೀವು ಹೇಳಿದ್ದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹಲ್ಲಿಗಿಂಜಿ ಉರುಳು ಸೇವೆ ಮಾಡ್ತಾ ಇದ್ದ ದಿನಗಳಲ್ಲಿ ಭಾರತ ಆಫ್ಘನಿಸ್ತಾನಕ್ಕೆ ಸುಮಾರು $4 ಬಿಲಿಯನ್ ಸಹಾಯವನ್ನು ಘೋಷಣೆ ಮಾಡಿತು. ಇನ್ನು ತಾಲಿಬಾನ್ನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹಮ್ದುಲ್ಲಾ ನೊಮಾನಿ ಕಾಬೂಲ್ನಲ್ಲಿದ್ದ ಭಾರತೀಯ ಟೆಕ್ನಿಕಲ್ ಟೀಮ್ ಏನಿತ್ತು ಅವರನ್ನ ಸಂಪರ್ಕಿಸಿ ಅಲ್ಲಿ ಈ ಹಿಂದೆ ಭಾರತ ಕೈಗೊಂಡಿದ್ದ ಎಲ್ಲ ಪ್ರಾಜೆಕ್ಟ್ಗಳನ್ನ ದಯವಿಟ್ಟು ಮುಂದುವರಿಸಿ ಅಂತ ಬೇಡ್ಕೊಂಡ. ಆಫ್ಘನಿಸ್ತಾನದಲ್ಲಿ ಹೂಡಿಕೆಗಳಿಗೆ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದ. ಆಫ್ಘನ್ ವಿದ್ಯಾರ್ಥಿಗಳಿಗೆ ವೀಸಾ ಕೊಡಿ, ಸ್ಕಾಲರ್ಶಿಪ್ ಕೊಡಿ, ಅವರಿಗೆ ವಿದ್ಯೆ ಕೊಡಿ ಅಂತ ಕೇಳಿಕೊಂಡ. ಭಾರತ ಎಲ್ಲದಕ್ಕೂ ತಥಾಸ್ತು ಅಂತು. ಪರಿಣಾಮ ಏನು ಗೊತ್ತಾ? ತಾಲಿಬಾನ್ ಹುಟ್ಟೋದಕ್ಕೆ ಕಾರಣವಾದ ಆಫ್ಘನಿಸ್ತಾನದ ಗಡಿಯುದ್ದಕ್ಕೂ ದಿಯೋಬಂದ್ ಮದರಸಾಗಳನ್ನ ತೆರೆದು ಮುಲ್ಲಾಗಳನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕಾಗಿ ಅಮೆರಿಕದ ಫಂಡ್ ಅನ್ನ ಬಾಚಿ ಆಫ್ಘನಿಸ್ತಾನದಿಂದ ನಿರಾಶ್ರಿತರಾಗಿ ಬಂದಿದ್ದ ಬಡ ಆಫ್ಘನ್ ಕುಟುಂಬಗಳ ಮಕ್ಕಳ ತಲೆಗೆ ಭಯೋತ್ಪಾದನೆಯನ್ನು ತುಂಬಿ ಅವರ ಕೈಗೆ ಬಂದೂಕುಗಳನ್ನು ಕೊಟ್ಟಿದ್ದು ಪಾಕಿಸ್ತಾನ ಇತ್ತಲ್ಲ, ಅದು ತಾಲಿಬಾನಿಗಳಿಂದ ದೂರ ಆಗಬೇಕಾಗಿ ಬಂತು. ಇವತ್ತು ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ಡುರಾಂಡ್ ಲೈನ್ ಬಳಿ ಗುಂಡಿನ ಶಬ್ದ ನಿರಂತರವಾಗಿ ಕೇಳಿ ಬರ್ತಲೇ ಇದೆ. ಆಗಾಗ ತೆಹ್ರಿಕಿ ತಾಲಿಬಾನಿಗಳು ಪಾಕಿಸ್ತಾನದಲ್ಲಿ ಪಟಾಕಿ ಹೊಡಿತಾ ಇರ್ತಾರೆ. ಅಲ್ಲಿನ ಸೇನೆ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಗುಂಡು ಹಾರಿಸ್ತಾ ಇರ್ತಾರೆ. ಇನ್ನು ಪಾಕಿಸ್ತಾನ ಆಫ್ಘನಿಸ್ತಾನದಿಂದ ಬಂದು ಅಲ್ಲಿ ನೆಲೆ ಕಂಡುಕೊಂಡಿದ್ದ ಸಾವಿರಾರು ನಿರಾಶ್ರಿತರ ಮನೆಗಳನ್ನು ಕೆಡವಿ ಅವರನ್ನ ಅಲ್ಲಿಂದ ಮತ್ತೆ ಆಫ್ಘನಿಸ್ತಾನಕ್ಕೆ ಓಡಿಸಿದೆ. ಈಗ ಆ ಎರಡೂ ದೇಶಗಳು ಹಾವು ಮುಂಗುಸಿಗಳ ಥರ ಆಡ್ತಾ ಇವೆ. ಭಾರತ ಅಲ್ಲಿ ತಣ್ಣಗೆ ತಾನು ಮಾಡಬೇಕಾದ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಅಲ್ಲಿ ಭಾರತ ನಿರ್ಮಾಣ ಮಾಡಿರುವ ಡ್ಯಾಮ್ಗಳನ್ನು ದುರಸ್ತಿ ಮಾಡ್ತಾ ಅವುಗಳ ಮೇಂಟೆನೆನ್ಸ್ ಅನ್ನು ನೋಡ್ಕೊಳ್ತಾ, ಜೊತೆಗೆ ಆಫ್ಘನಿಸ್ತಾನದ ಮೂಲಕ ಪಾಕಿಸ್ತಾನದ ಮೇಲೆ ಕೂಡ ಒಂದು ಕಣ್ಣಿಟ್ಟುಕೊಂಡು ಭಾರತ ಈ ಹಿಂದೆ ಅಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಇದ್ದಾಗ ಏನೆಲ್ಲ ಮಾಡ್ತಾ ಇತ್ತೋ ಅದನ್ನೇ ಈಗಲೂ ಅಲ್ಲಿ ಮಾಡ್ತಾ ಇದೆ. ಇನ್ನು ಈಗ ಭಾರತದ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಬೆಳೆದಿದೆ ಅಂದ್ರೆ, ಆಫ್ಘನಿಸ್ತಾನದಲ್ಲಿ ಹಿಂದೂ, ಸಿಖ್ ಹಾಗೂ ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ವಸತಿ ಪ್ರದೇಶಗಳನ್ನು ರಚನೆ ಮಾಡಿ ಅಲ್ಲವರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡೋದಕ್ಕೆ ಆಫ್ಘನಿಸ್ತಾನ ಸಿದ್ಧವಾಗ್ತಾ ಇದೆ. ಅಲ್ಲಿನ ಅಲ್ಪಸಂಖ್ಯಾತರ ಆಸ್ತಿಪಾಸ್ತಿಗಳನ್ನ ಈ ಹಿಂದೆ ಯಾರೆಲ್ಲ ವಾರ್ ಲಾರ್ಡ್ಸ್ ಅಂದ್ರೆ ಅಲ್ಲಿನ ಬುಡಕಟ್ಟು ಜನಾಂಗಗಳ ಬಲಿಷ್ಠ ಜಮೀನ್ದಾರರು ಕಿತ್ಕೊಂಡಿದ್ರು ಆ ಸ್ಥಳಗಳನ್ನೆಲ್ಲ ಮತ್ತೆ ವಶಕ್ಕೆ ಪಡೆದು ಅದನ್ನ ಅವರ ನಿಜ ವಾರಸುದಾರರಿಗೆ ಒಪ್ಪಿಸ್ತೀವಿ ಅಂತ ತಾಲಿಬಾನ್ ಹೇಳ್ತಾ ಇದೆ. ಇನ್ನು 2021ರಲ್ಲಿ ದೇಶ ಬಿಟ್ಟು ಓಡಿ ಹೋಗಿದ್ದ ಅಲ್ಲಿನ ಸಿಖ್ ಮತ್ತು ಹಿಂದೂ ಪ್ರತಿಷ್ಠಿತ ಕುಟುಂಬಗಳೇನಿದ್ವು ಅವುಗಳನ್ನ ವಾಪಸ್ ಕರೆಸ್ಕೊಳ್ಳೋ ಪ್ರಯತ್ನ ಕೂಡ ಆರಂಭ ಆಗಿದೆ. ಅದರ ಭಾಗವಾಗಿ ಅಲ್ಲಿನ ಮಾಜಿ ಸಂಸದ ನರೇಂದ್ರ ಸಿಂಗ್ ಖಾಲ್ಸಾ ಆಫ್ಘನಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಈ ನರೇಂದ್ರ ಸಿಂಗ್ ಕಳೆದ ಸರ್ಕಾರ ಇದ್ದಾಗ ಅಲ್ಲಿನ ಹಿಂದೂ ಮತ್ತು ಸಿಖ್ ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದು ಸಂಸದರಾಗಿದ್ರು. ಅವರನ್ನ ಮತ್ತು ಅನಾರ್ಕಲಿ ಕೌರ್ ಹೊನರ್ಯಾರ್ ಅನ್ನೋ ಇನ್ನೊಬ್ಬ ಸಂಸದೆಯನ್ನ ಇಬ್ಬರನ್ನು ಕೂಡ ಭಾರತದ ಸರ್ಕಾರ ಆಫ್ಘನಿಸ್ತಾನದಿಂದ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬಂದಿತ್ತು. ಆ ನಂತರ ಆ ಇಬ್ಬರೂ ಕೂಡ ಇಲ್ಲಿ ಉಳಿಲಿಲ್ಲ. ಅನಾರ್ಕಲಿ ಫ್ರಾನ್ಸ್ಗೆ ಹೋಗಿ ಆಶ್ರಯವನ್ನು ಪಡ್ಕೊಂಡ್ರು. ಈ ನರೇಂದ್ರ ಸಿಂಗ್ ಕೆನಡಾಗೆ ಹೋದ್ರು. ಈಗ ನರೇಂದ್ರ ಸಿಂಗ್ ಮತ್ತೆ ಆಫ್ಘನಿಸ್ತಾನಕ್ಕೆ ಹಿಂತಿರುಗಿದ್ದಾರೆ. ಅದಕ್ಕೆ ಕಾರಣವಾಗ್ತಾ ಇರೋದು ಅಲ್ಲಿನ ಸರ್ಕಾರ ಸಿಖ್ ಮತ್ತು ಹಿಂದೂಗಳ ಹಕ್ಕುಗಳನ್ನು ಕಾಪಾಡ್ತೀನಿ ಅಂತ ಹೇಳ್ತಾ ಇರೋದು. ಆಫ್ಘನಿಸ್ತಾನದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರುವ ಹಿಂದೂ ಹಾಗೂ ಸಿಖ್ಖರ
ಹಕ್ಕುಗಳನ್ನು ಕಾಪಾಡ್ತೀವಿ, ಅವರಿಗೆ ರಕ್ಷಣೆ ಮತ್ತು ಪುನರ್ವಸತಿ ಕಲ್ಪಿಸಿಕೊಡ್ತೀವಿ ಅಂತ ಅಲ್ಲಿನ ಗೃಹ ಇಲಾಖೆಯ ಸಚಿವ ಅಂದರೆ ಪೊಲೀಸ್ ಮಂತ್ರಿ ಸುಹೈಲ್ ಶಾಹೀನ್ ಹೇಳಿದ್ದಾನೆ. ಇದು ತಾಲಿಬಾನ್ ಭಾರತದ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಹಾಗೂ ಜಗತ್ತಿನ ಕಣ್ಣಲ್ಲಿ ತನಗಿರುವ ಮೂಲಭೂತವಾದಿ, ಅಲ್ಪಸಂಖ್ಯಾತ ಹಾಗೂ ಮಾನವ ಹಕ್ಕುಗಳ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನು ಕಳಚಿಕೊಳ್ಳುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಅದು ಏನೇ ಇರಲಿ, ಅಲ್ಲಿ ಭಾರತದ ಮೂಲದವರಿಗೆ ರಕ್ಷಣೆ ಸಿಗಬೇಕು, ಅವರ ಹಕ್ಕುಗಳನ್ನು ಕಾಪಾಡೋ ಕೆಲಸ ಆಗಬೇಕು ಅನ್ನೋ ಭಾರತದ ಪ್ರಯತ್ನ ಫಲ ಕೊಡ್ತಾ ಇದೆ. ಇದು ಖುಷಿಯ ವಿಷಯ. ಇದು ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಹಿಂದೂ ಹಾಗೂ ಸಿಖ್ಖರ ಆಸ್ತಿಗಳನ್ನು ಕಾಪಾಡುವ ಮತ್ತು ಅವರಿಗೆ ರಕ್ಷಣೆಯನ್ನು ಕೊಡುವ ಬಗ್ಗೆ ಅಲ್ಲಿನ ತಾಲಿಬಾನ್ ಸರ್ಕಾರದ ಹೇಳಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.